ಮಂಗಳೂರು ಏರ್ಪೋರ್ಟ್ಗೆ ಮತ್ತೆ ಬೆದರಿಕೆ ಕರೆ ಬರ್ತಾನೆ ಇದೆ. ಶಂಕಿತ ಉಗ್ರನ ಪತ್ತೆಗೆ 3 ತಂಡಗಳಲ್ಲಿ ಪೊಲೀಸರು ಕಾರ್ಯಾಚರಣೆ ಇಳಿದಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೆ ಇದೀಗ ಮಂಗಳೂರು ಏರ್ಪೋರ್ಟ್ಗೆ ಬೆದರಿಕೆ ಕರೆ ಬಂದಿದೆ. ಅಪರಾಧ ವಿಭಾಗದ ಡಿಸಿಪಿ ಲಕ್ಷ್ಮೀ ಗಣೇಶ್ ನೇತೃತ್ವದಲ್ಲಿ ತಂಡಗಳು ಕಾರ್ಯಾಚರಣೆಗೆ ಇಳಿದಿದೆ. ಅಷ್ಟರಲ್ಲಿ ಮತ್ತೆ ಬೆದರಿಕೆ ಕರೆ ಬರ್ತಾ ಇದೆ. ಮಂಗಳೂರು ಉತ್ತರ ವಿಭಾಗ ಎಸಿಪಿ ಬೆಳ್ಳಿಯಪ್ಪ, ಸಿಸಿಬಿ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ನಾಯಕ್ ಈ 3ರ ನೇತೃತ್ವದಲ್ಲಿ 3 ತಂಡದಿಂದ ತನಿಖೆ ನಡೀತಾ ಇದೆ. ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಎನ್ಎಸ್ಜಿ ತಂಡ ಮತ್ತೊಂದು ಕಡೆ ಮಂಗಳೂರಿಗೆ ಬಂದು ಇಳಿದಿದೆ. ಏರ್ಪೋರ್ಟ್ನಲ್ಲಿ ಎನ್ಎಸ್ಜಿ ಕಮಾಂಡೋಗಳು ಬಂದು ಇಳಿದಿದ್ದಾರೆ. ಏರ್ಪೋರ್ಟ್ಗೆ ಎನ್ಎಸ್ಜಿ 27ನೇ ಬೆಟಾಲಿಯನ್ನಿಂದ ಭದ್ರತೆ ಒದಗಿಸಲಾಗಿದೆ. ಒಟ್ಟು 16 ಮಂದಿ ಎನ್ಎಸ್ಜಿ ಕಮಾಂಡೋಗಳು ಆಗಮಿಸಿದ್ದಾರೆ. ಬೆಂಗಳೂರಿನಿಂದ ಎನ್ಎಸ್ಜಿ ಕಮಾಂಡೋಗಳನ್ನು ಕಳಿಸಲಾಗಿದೆ. ಸಿಐಎಸ್ಎಫ್ ಅಧಿಕಾರಿಗಳು ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಕಮಾಂಡೋಗಳು ನಿನ್ನೆ ಕೇಂದ್ರ ಸರ್ಕಾರದ ಮಾಹಿತಿಯ ಮೇರೆಗೆ ಬಂದಿಳಿದಿದ್ದಾರೆ. ಎನ್ಎಸ್ಜಿ ಟೀಮ್ ಮಂಗಳೂರು ಏರ್ಪೋರ್ಟ್ಗೆ ಸೆಕ್ಯೂರಿಟಿ ಕೊಡ್ತಾ ಇದೆ. ಆ ಸದಸ್ಯರನ್ನ ನೀವು ನೋಡಬಹುದು. ತಂಡದ ಸದಸ್ಯರನ್ನ ಬೆಂಗಳೂರಿನಲ್ಲಿ ಇದ್ದಂತಹ ಎನ್ಎಸ್ಜಿ ಟೀಮ್ ಅನ್ನ ಮಂಗಳೂರಿಗೆ ಕಳುಹಿಸಲಾಗಿದೆ. ಅಲ್ಲಿನ ಏರ್ಪೋರ್ಟ್ಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಪೊಲೀಸ್ ಅಧಿಕಾರಿಗಳು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ದಾರೆ. ಇನ್ನು ಮತ್ತೆ ಬೆದರಿಕೆ ಕರೆ ಬರ್ತಾನೆ ಇರೋದರ ಹಿನ್ನೆಲೆಯಲ್ಲಿ ಮಂಗಳೂರು ಏರ್ಪೋರ್ಟ್ಗೆ ಎನ್ಎಸ್ಜಿ ಭದ್ರತೆಯನ್ನು ಒದಗಿಸಲಾಗಿದೆ. ಇನ್ನು 3 ತಂಡಗಳಲ್ಲಿ 3 ಸಮರ್ಥ ಅಧಿಕಾರಿಗಳ ನೇತೃತ್ವದಲ್ಲಿ 3 ತಂಡಗಳನ್ನು ರಚಿಸಿಕೊಂಡು ಕಾರ್ಯಾಚರಣೆಗೆ ಇಳಿದಿದ್ದಾರೆ, ತನಿಖೆಗೆ ಇಳಿದಿದ್ದಾರೆ. ಸಿಸಿಟಿವಿ ದೃಶ್ಯಗಳ ಆಧಾರ ಹಾಗೂ ಇತರೆ ಸಾಕ್ಷ್ಯಗಳ ಆಧಾರದ ಮೇಲೆ ತನಿಖೆಗೆ ಇಳಿದಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಮಂಗಳೂರಿನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಕಿಶನ್ ಶೆಟ್ಟಿ, ನಿನ್ನೆಯ ಅಷ್ಟೆಲ್ಲ ಕಾರ್ಯಾಚರಣೆ ನಂತರ 2ನೇ ಬಾಂಬ್ ಇಟ್ಟಿದ್ದೀವಿ, 3ನೇ ಬಾಂಬ್ ಇಟ್ಟಿದ್ದೀವಿ ಅಂತ ಬೆದರಿಕೆ ಕರೆಗಳು ಬರ್ತಾ ಇತ್ತು. ಅವೆಲ್ಲ ಎಲ್ಲಿ ಹೋದ್ವು? ಹಾಗಾದ್ರೆ ಅದು ಹುಸಿ ಕರೆನಾ ಅಥವಾ ಏನಾದ್ರೂ ಸಿಕ್ಕಿತ್ತಾ ಅನ್ನುವ ಪ್ರಶ್ನೆ ಹಾಗೆ ಉಳಿದಿದೆ. ಜೊತೆಗೆ ಈಗ ಎನ್ಎಸ್ಜಿ ಕಮಾಂಡೋಗಳು ಬಂದಿದ್ದಾರೆ. ಏನಿದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿ, ನಿನ್ನೆ ಕರೆ ಬಂದಿರುವಂತದ್ದು ಅದು ಸತ್ಯ ವಿಚಾರ. ಅಪರಿಚಿತ ಒಬ್ಬ ವ್ಯಕ್ತಿ ಇಲ್ಲಿನ ಟರ್ಮಿನಲ್ ಮ್ಯಾನೇಜರ್ಗೆ ಕರೆ ಮಾಡಿ ಬಾಂಬ್ ಇಟ್ಟಿರೋದಾಗಿ ಹೇಳಿದ್ದಾರೆ. ಆದ್ರೆ ಪೊಲೀಸರು ಇಲ್ಲಿನ ಸಿಎಸ್ಎಫ್ ಅಧಿಕಾರಿಗಳು ಪರಿಶೀಲನೆ ಮಾಡುವಾಗ ಯಾವುದೇ ರೀತಿಯಾಗಿ ಅಂತಹ ಬಾಂಬ್ ರೀತಿಯ ವಸ್ತುಗಳು ಸಿಕ್ಕಿಲ್ಲ, ಕೇವಲ ಬ್ಯಾಗ್ ಸಿಕ್ಕಿರುವಂತದ್ದು. ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಎನ್ಎಸ್ಟಿ ಕಮಾಂಡೋಗಳ ಭದ್ರತೆಯನ್ನ ಏರ್ಪಡಿಸಲಾಗುವಂಥದ್ದು. ಸುಮಾರು 16 ಯೋಧರು ಇಲ್ಲಿ ಬಂದಿರುವಂಥದ್ದು. ಬೆಂಗಳೂರಿಂದ ಬಂದಿರುವಂತಹ ಯೋಧರು 27ನೇ ಎನ್ಎಸ್ಟಿ ಬೆಟಾಲಿಯನ್ ಗ್ರೂಪ್ ಇದು. ಸುಮಾರು 16 ಮಂದಿ ಯೋಧರು ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದಿರುವಂಥದ್ದು. ಈಗ ಅವರು ಕೂಡ ಭದ್ರತೆಯಲ್ಲಿ ನಿಯೋಜನೆಗೊಂಡಿರುವಂಥದ್ದು. ಸಿಎಸ್ಎಫ್ ಅಧಿಕಾರಿಗಳ ಜೊತೆ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ನಿನ್ನೆ ಯಾವ ರೀತಿಯಾಗಿ ಘಟನೆ ಆಯಿತು ಮತ್ತೆ ಎಷ್ಟರ ಪ್ರಮಾಣದಲ್ಲಿ ಬಾಂಬ್ನ ತೀವ್ರತೆ ಇತ್ತು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಪರ್ಟಿಕ್ಯುಲರ್ ಇವತ್ತು ವಿಶೇಷವಾಗಿ ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದೊಳಗೆ ಮಾಡ್ತಿದ್ದಾರೆ. ಸಾರ್ವಜನಿಕರಿಗೆ ಪ್ರವೇಶವನ್ನ ನಿಷೇಧ ಮಾಡಲಾಗಿದೆ. ಕೇವಲ ಕೆಲವೇ ಸಂಖ್ಯೆಗಳಲ್ಲಿ ವಾಹನಗಳನ್ನ ಇಲ್ಲಿ ಒಳಗೆ ಬಿಡ್ತಾ ಇರುವಂತದ್ದು. ಎಂಟ್ರಿ ಗೇಟ್ ನಲ್ಲೂ ಸಾಕಷ್ಟು ಭದ್ರತೆಯನ್ನ ಕೂಡ ವಹಿಸಿದ್ದಾರೆ. ಎಲ್ಲ ವಾಹನಗಳನ್ನ ವಿಡಿಯೋ ತೆಗೆದು ಯಾವ ವಾಹನಗಳು ಒಳಗೆ ಬರ್ತಾ ಇದೆ ಮತ್ತೆ ಎಲ್ಲ ಪ್ರಯಾಣಿಕರ ಡೀಟೇಲ್ಗಳನ್ನು ಕೂಡ ಪೊಲೀಸರು ಪಡ್ಕೊಳ್ತಿದ್ದಾರೆ. ಪ್ರಮುಖವಾಗಿ ಇಡೀ ಮಂಗಳೂರಿನ ವಿಮಾನ ನಿಲ್ದಾಣದ ಏರಿಯಾಗಳು ಅದು ಈಗ ಸೈನಿಕರ ಹದ್ದಿನ ಕಣ್ಣಲ್ಲಿ ಇರುವಂತದ್ದು. ಎಲ್ಲ ಎನ್ಎಸ್ಟಿ ಕಮಾಂಡೋಗಳು ಈಗ ಭದ್ರತೆಯನ್ನ ಮಾಡ್ತಾ ಇರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಒಳಗೆ ಹೋಗುವಂತ ಅಂದ್ರೆ ಪ್ರಯಾಣಿಕರು ಯಾರು ವಿಮಾನಯಾನ ಮಾಡ್ತಾರೋ ಅವರು ಒಳಗೆ ಹೋಗುವಂತ ಪ್ರಯಾಣಿಕರಲ್ಲಿ ಕೂಡ ವಿಶೇಷವಾದ ಭದ್ರತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಏರ್ಪೋರ್ಟ್ ನ ಮುಂಭಾಗ ತನಕ ಬಾಂಬ್ ಬಂದು ಇಲ್ಲಿ ಇಟ್ಟಿರೋ ಕಾರಣಕ್ಕಾಗಿ ಒಳಭಾಗಕ್ಕೆ ಯಾವುದೇ ರೀತಿಯಾಗಿ ಭದ್ರತಾ ವೈಫಲ್ಯ ಆಗಬಾರದು ನಿಟ್ಟಿನಲ್ಲಿ ಪೊಲೀಸರು ಮತ್ತೆ ಯೋಧರು ಸಾಕಷ್ಟು ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಎಲ್ಲರನ್ನು ಕೂಡ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಸೆಕ್ಯೂರಿಟಿಯನ್ನು ಮಾಡ್ತಿರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ನಾರ್ಮಲ್ ಆಗಿ ಎಲ್ಲಾ ವಾಹನಗಳು ಇಲ್ಲಿಗೆ ಬರ್ತಾ ಇತ್ತು. ಆದ್ರೆ ನಿನ್ನೆಯಿಂದ ಕೇವಲ ಬೆರಳೆಣಿಕೆಯ ಸಂಖ್ಯೆಯ ವಾಹನಗಳು ಮಾತ್ರ ಬರ್ತಾ ಇರುವಂತದ್ದು. ಈ ಬಂದಂತಹ ವಾಹನಗಳನ್ನೆಲ್ಲ ಸಂಪೂರ್ಣವಾಗಿ ಪೊಲೀಸರು ತಪಾಸಣೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಮುಂದಿನ ಜನವರಿ 28ರ ತನಕ ಮಂಗಳೂರಿನ ಈ ವಿಮಾನ ನಿಲ್ದಾಣ ಪೊಲೀಸರ ಮತ್ತು ಯೋಧರ ಕಣ್ಗಾವಲಲ್ಲಿ ಇರಲಿದೆ. ಯಾಕೆಂದ್ರೆ
ಜನವರಿ 26ಕ್ಕೆ ಗಣರಾಜ್ಯೋತ್ಸವ ಇರೋ ಕಾರಣಕ್ಕಾಗಿ ಆವಾಗಲೂ ಕೂಡ ಇಂತಹ ಬಾಂಬ್ ಸ್ಫೋಟದ ಬೆದರಿಕೆ ಕಂಡುಬರೋ ಹಿನ್ನೆಲೆಯಲ್ಲಿ ಈಗ ಯೋಧರು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಂಡಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ NSG ಕಮಾಂಡೋಗಳನ್ನ ಕೂಡ ನೀವು ಗಮನಿಸ್ತಾ ಇರಬಹುದು. ಸುಮಾರು 16 ಮಂದಿ ಯೋಧರು ಹೊರಭಾಗದಲ್ಲಿದ್ದಾರೆ. ಇನ್ನು ಕೇವಲ 2-3 ಸಂಖ್ಯೆಯಲ್ಲಿ ಯೋಧರು ಇಲ್ಲಿ ಏರ್ಪೋರ್ಟ್ನ ಒಳಭಾಗದಲ್ಲಿ ಸೆಕ್ಯೂರಿಟಿಯನ್ನ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಜನವರಿ 26ಕ್ಕೆ ಮಂಗಳೂರು ಅಂದ್ರೆ ದೇಶದ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಸಹಜವಾಗಿ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಕೇವಲ ಮಂಗಳೂರು ಏರ್ಪೋರ್ಟ್ ಮಾತ್ರ ಅಲ್ಲ, ಮಂಗಳೂರಿನ ವಿವಿಧ ಭಾಗಗಳು, ಮಾರ್ಕೆಟ್, ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಮತ್ತೆ ಫಿಶ್ ಮಾರ್ಕೆಟ್ ಸೇರಿದಂತೆ ಎಲ್ಲಿ ಜನವಸತಿ ಜಾಸ್ತಿ ಇರುತ್ತೋ ಅಂತಹ ಪ್ರದೇಶಗಳಲ್ಲಿ ಸಾಕಷ್ಟು ಭದ್ರತೆಯನ್ನ ವಹಿಸಲಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗಾಗಿ. ಇನ್ನು ಶಂಕಿತನ ಬಗ್ಗೆ ತನಿಖಾ ತಂಡಕ್ಕೆ ಮಹತ್ವದ ಸುಳಿವು ಲಭ್ಯ ಆಗಿದೆ. ಬಸ್ ಕಂಡಕ್ಟರ್ ಮಹತ್ವದ ಸುಳಿವು ನೀಡಿದ್ದಾರೆ. ಶಂಕಿತ ಉಗ್ರನ ಬಗ್ಗೆ ಕಂಡಕ್ಟರ್ ಒಬ್ಬರು ಸಾಕಷ್ಟು ಮಾಹಿತಿ ನೀಡಿದ್ದಾರೆ ಅಂತ ಹೇಳಲಾಗಿದೆ. ನಿನ್ನೆ ಆಟೋದಲ್ಲಿ ಬಂದಿದ್ದಂತಹ ವ್ಯಕ್ತಿ ಅನಂತರ ಬಸ್ನಲ್ಲಿ ಬಂದು ಅನಂತರ ಆಟೋ ಬುಕ್ ಮಾಡಿ ಆಟೋದಲ್ಲಿ ಬಂದಿದ್ದಾನೆ ಏರ್ಪೋರ್ಟ್ಗೆ. ರಾಜ್ಕುಮಾರ್ ಬಸ್ನಲ್ಲಿ ಬಂದಿದ್ದಂತಹ ವ್ಯಕ್ತಿ, ಶಂಕಿತ ವ್ಯಕ್ತಿ ರಾಜ್ಕುಮಾರ್ ಅನ್ನೋ ಬಸ್ನಲ್ಲಿ ಬಂದಿದ್ದಾನೆ. ಕೆಂಜಾರುಗೆ ಬಸ್ನಲ್ಲಿ ಆಗಮಿಸಿದ್ದ, ಅಲ್ಲಿಂದ ಮತ್ತೆ ಆಟೋ ಬುಕ್ ಮಾಡ್ಕೊಂಡು ಬಂದಿದ್ದು ಈ ಶಂಕಿತ ಉಗ್ರ. ಈ ಉಗ್ರನ ಬಗ್ಗೆ ಬಸ್ ಕಂಡಕ್ಟರ್ ಮಹತ್ವದ ಸುಳಿವು ನೀಡಿದ್ದಾರೆ ಅಂತ ಹೇಳಲಾಗಿದೆ. ನೋಡ್ತಾ ಇದ್ವಾ ರಾಜ್ಕುಮಾರ್ ಟ್ರಾವೆಲ್ಸ್ ಆ ಬಸ್ನ ನಾವು ನೋಡ್ತಾ ಇದೀವಿ. ಇದೇ ಬಸ್ನಲ್ಲಿ ಆತ ಬಂದಿದ್ದು ಅಂತ ಹೇಳಲಾಗಿದೆ. ಆನಂತರ ಮತ್ತೆ ರಿಕ್ಷಾ ಬುಕ್ ಮಾಡ್ಕೊಂಡೇನೋ ಬಂದಿರುವಂತದ್ದು. ಸೊ ಬಸ್ನ ಕಂಡಕ್ಟರ್ ಈ ಶಂಕಿತ ವ್ಯಕ್ತಿಯ ಬಗ್ಗೆ ಮಹತ್ವದ ಸುಳಿವು ನೀಡಿದ್ದಾರೆ ಅಂತ ಹೇಳಲಾಗಿದೆ. ಬಹುಶಃ ಎಲ್ಲಿ ಹತ್ತಿದ್ದಾನೆ, ಎಲ್ಲಿಂದ ಬಂದ, ಅಥವಾ ಈತ ಪ್ರತಿದಿನ ಕಾಣಿಸ್ಕೊಳ್ತಾನ, ಅಥವಾ ಇವತ್ತೇ ಮೊದಲು ಕಾಣಿಸ್ಕೊಂಡಿರೋದ, ಹೀಗೆ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಸ್ ಕಂಡಕ್ಟರ್ ಮಹತ್ವದ ಸುಳಿವು ಕೊಟ್ಟಿದ್ದಾರೆ. ಇನ್ನು ಮಂಗಳೂರು ನಗರದಲ್ಲಿ ಪೊಲೀಸ್ ಹೈ ಅಲರ್ಟ್ ಕೈಗೊಳ್ಳಲಾಗಿದೆ. ನಗರದ ಸೂಕ್ಷ್ಮ ಸ್ಥಳಗಳಲ್ಲಿ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿ ಸೇರಿದಂತೆ ಎಲ್ಲಾ ಕಡೆ ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ. ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣಗಳಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಇದೇ 28ರ ತನಕ ವಿಮಾನ ನಿಲ್ದಾಣಕ್ಕೂ ಕೂಡ ಭಾರಿ ಭದ್ರತೆಯನ್ನು ಒದಗಿಸಲಾಗಿದೆ. ಕರಾವಳಿ ತೀರದ ಮೇಲೂ ಕೂಡ ಖಾಕಿ ಹದ್ದಿನ ಕಣ್ಣಿಟ್ಟಿದೆ. ಇಡೀ ಮಂಗಳೂರು ಹೈ ಅಲರ್ಟ್ ಅಲ್ಲಿದೆ. ಎಲ್ಲ ಥರದ ಮುನ್ನೆಚ್ಚರಿಕೆಯನ್ನು ಕೈಗೊಂಡಿದ್ದಾರೆ. ನಿನ್ನೆ ಬಾಂಬ್ ಅನ್ನ ಯಶಸ್ವಿಯಾಗಿ ಡಿಫ್ಯೂಸ್ ಮಾಡಿದ ನಂತರ, ಅದನ್ನು ನಿಷ್ಕ್ರಿಯಗೊಳಿಸಿದ ನಂತರ ಇದೀಗ ಮಂಗಳೂರಿನಲ್ಲಿ ಹೈ ಅಲರ್ಟ್ ಕೈಗೊಳ್ಳಲಾಗಿದೆ. ಎಲ್ಲ ಕಡೆ ಪೊಲೀಸರು ತಪಾಸಣೆ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬಹಳ ಸೂಕ್ಷ್ಮವಾದ ಗಮನ ಇರಿಸಿದ್ದಾರೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ನಮ್ಮ ಪ್ರತಿನಿಧಿ ವೀರೇಶ್ ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ ಬನ್ನಿ. ಸಜೀವ ಬಾಂಬ್ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮಂಗಳೂರು ನಗರದಲ್ಲಿ ಪೊಲೀಸ್ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಈಗಾಗಲೇ ನಗರದಲ್ಲಿ ಎಲ್ಲಾ ಕಡೆನೂ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನು ಹಾಕಿದ್ದಾರೆ. ನಾವೀಗ AB ಶೆಟ್ಟಿ ಸರ್ಕಲ್ ನಲ್ಲಿ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಏನು ಸಾಕಷ್ಟು ಪೊಲೀಸರನ್ನ ಸರ್ಕಲ್ನಲ್ಲಿ ಹಾಕಿರುವಂಥದ್ದು. ಅಂದರೆ ಮಂಗಳೂರು ನಗರದಲ್ಲಿ ಈಗಾಗಲೇ ಎಲ್ಲ ಕಡೆನೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು. ಅಂದರೆ ನಿನ್ನೆ ಏನು ಸಜೀವ ಬಾಂಬ್ ಪತ್ತೆ ಆಗಿತ್ತು ಅದನ್ನು ನಿಷ್ಕ್ರಿಯ ಕೂಡ ಪೊಲೀಸರು ಗೊಳಿಸಿರುವಂಥದ್ದು. ಈಗಾಗಲೇ ಎಲ್ಲ ಕಡೆನೂ ಕೂಡ ಪೊಲೀಸರು ಹಾಕಿದ್ದಾರೆ. ಆ ಕಡೆಯಲ್ಲಿ ಟ್ರಾಫಿಕ್ ಪೊಲೀಸರು, ಕೆಲವು ಪೊಲೀಸರು ಕೂಡ ಈಗ ಕಾರ್ಯನಿರ್ವಹಿಸ್ತಿರುವಂಥದ್ದು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲೂ ಕೂಡ ಸಾಕಷ್ಟು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಿದ್ದಾರೆ. ಈ ಕಡೆ ನೋಡೋದಾದ್ರೆ ಈಗ KSRP ತುಕಡಿಗಳು ಏನು 2 ಬಸ್ಗಳನ್ನ ಇಲ್ಲಿ ಹಾಕಿರುವಂಥದ್ದು. ಈ ಕಡೆ ಒಂದು ಬಸ್ ಹಾಕಿದ್ದಾರೆ, ಮತ್ತೆ ಆ ಕಡೆ ಭಾಗದಲ್ಲೊಂದು KSRP ತುಕಡಿಗಳನ್ನ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಸುಮಾರು ಸಾಕಷ್ಟು ಪೊಲೀಸರನ್ನ ಈಗಾಗಲೇ ನಗರದ ಎಲ್ಲ ಏನು ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗಾಗಲೇ ಬಿಗಿ ಪೊಲೀಸ್ ಭದ್ರತೆಯನ್ನ ಏನು ಪೊಲೀಸರು ಕಲ್ಪಿಸಿರುವಂಥದ್ದು. ಅಂದರೆ ಅಪರಿಚಿತ ವ್ಯಕ್ತಿ ಏನಿದ್ದಾನೆ ಅವನ ಹುಡುಕಾಟದಲ್ಲಿ ಈಗಾಗಲೇ ಸಾಕಷ್ಟು ಹುಡುಕಾಟದ ಪ್ರಕ್ರಿಯೆ ಚುರುಕುಗೊಂಡಿದೆ. ಅವನ ಹುಡುಕಾಟದಲ್ಲಿ CCTV ಆಗಿರ್ಬೋದು, ಅವನು ಏನು ಹೋಗಿರುವಂಥ ನಡೆದುಕೊಂಡು ಬಸ್ಸು ಮತ್ತು ಆಟೋ ಆಗಿರ್ಬೋದು, ಅವ್ನು ಹೋಗಿರೋ ಕಡೆಗಳಲ್ಲಿ ಈಗಾಗಲೇ CCTVಗಳನ್ನ ಚೆಕ್ ಮಾಡ್ತಿರುವಂಥದ್ದು. ಈಗ ನಗರದಲ್ಲಿರುವಂಥ CCTVಗಳನ್ನ ಕೂಡ ಪೊಲೀಸರು ಚೆಕ್ ಮಾಡ್ತಿದ್ದಾರೆ. ಅಂದರೆ ಈ ರಸ್ತೆಗಳಲ್ಲಿರುವಂಥ CCTVಗಳು ಕೂಡ ಪೊಲೀಸರು ಚೆಕ್ ಮಾಡ್ತಿದ್ದಾರೆ. ಅಂದರೆ ಈಗಾಗಲೇ 3 ತಂಡವನ್ನು ಮಾಡಿರುವಂಥದ್ದು. 3 ತಂಡದ ಪೊಲೀಸರು ಕೂಡ ಈಗ ಆರೋಪಿಗಾಗಿ ಏನು ತೀವ್ರ ಹುಡುಕಾಟ ನಡೆಸ್ತಿದ್ದಾರೆ. ಅಂದರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದಂತೆ ನಗರದಲ್ಲಿ ಸಾಕಷ್ಟು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಿದ್ದಾರೆ. ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗನೂ ಕೂಡ ಸಾಕಷ್ಟು ಜನ ಪೊಲೀಸರನ್ನ
ನಿಯೋಜನೆ ಮಾಡಿರುವಂಥದ್ದು. ಅಲ್ಲೂ ಕೂಡ ಪೊಲೀಸರನ್ನು ನಾವು ಕಾಣ್ಬೋದಾಗಿದೆ. ಅಂದರೆ ಮಂಗಳೂರು ನಗರದಲ್ಲಿ ಸೂಕ್ಷ್ಮ ಪ್ರದೇಶಗಳು ಮತ್ತು ಏನು ಸಾಕಷ್ಟು ಅಂದರೆ ಸರ್ಕಲ್ಗಳಾಗಿರ್ಬೋದು, ಈ ರೀತಿಯಲ್ಲಿ ಸಾಕಷ್ಟು ಜನರನ್ನು ಈಗಾಗಲೇ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಉಂಟಾಗಬಾರ್ದು, ಜನರಲ್ಲಿ ಒಂದು ರೀತಿಯಲ್ಲಿ ಭಯ ಉಂಟಾಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಈಗಾಗಲೇ ಪೊಲೀಸರು ಭದ್ರತೆಗಾಗಿ ಸಾಕಷ್ಟು ಏನು ಸೆಕ್ಯೂರಿಟಿಗಳನ್ನ ತೆಗೆದುಕೊಂಡಿರುವಂಥದ್ದು, ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಈಗ ಒಟ್ಟಾರೆ ಏನಂದರೆ ಮಂಗಳೂರು ನಗರದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಘೋಷಣೆ ಕೊಟ್ಟಿರುವಂಥದ್ದು, ಹೈ ಅಲರ್ಟ್ ಕೂಡ ಘೋಷಣೆ ಮಾಡಿರುವಂಥದ್ದು, ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಈಗ ನಿನ್ನೆ ಏನು ಸಜೀವ ಬಾಂಬನ್ನು ಇಟ್ಟಿರುವಂಥ ವ್ಯಕ್ತಿಗಾಗಿ ಈಗಾಗಲೇ 3 ತಂಡದಿಂದ ಸಾಕಷ್ಟು ಪ್ರಕ್ರಿಯೆ ಚುರುಕುಗೊಂಡಿದೆ. ಅಂದರೆ ಅವನು ಓಡಾಡಿರುವಂಥ ಸ್ಥಳಗಳಲ್ಲಿ ಈಗಾಗಲೇ ಪೊಲೀಸರು CCTVಯನ್ನು ಚೆಕ್ ಮಾಡ್ತಿದ್ದಾರೆ. ಈಗ ಅವನ ಹುಡುಕಾಟಕ್ಕಾಗಿ ಪೊಲೀಸರು ತೀವ್ರ ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಜೊತೆಗೆ ಮಂಗಳೂರು ನಗರದಲ್ಲೂ ಕೂಡ ಬಿಗಿ ಭದ್ರತೆಯನ್ನು ಕಲ್ಪಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್ ಹೊಸೂರು, ನ್ಯೂಸ್ 18 ಕನ್ನಡ, ಮಂಗಳೂರು. ಯಾದಗಿರಿಯಲ್ಲಿ ಮತ್ತೊಂದು ಶಂಕಾಸ್ಪದ ಬ್ಯಾಗ್ ಪತ್ತೆಯಾಗಿದೆ. ಬಸ್ ನಿಲ್ದಾಣದಲ್ಲಿ ಒಂದು ಬ್ಯಾಗ್ ಪತ್ತೆಯಾಗಿದೆ, ಮತ್ತೊಂದು ಬ್ಯಾಗ್ ಕೂಡ ಪತ್ತೆಯಾಗಿದೆ. ಒಂದು ಬ್ಯಾಗ್ ಬಸ್ ನಿಲ್ದಾಣದಲ್ಲಿ ಯಾದಗಿರಿಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಈಗ ಮತ್ತೊಂದು ಶಂಕಾಸ್ಪದ ಬ್ಯಾಗ್ ಪತ್ತೆಯಾಗಿದೆ. ನಗರದ ಅಜೀಜ್ ಕಾಲೋನಿಯಲ್ಲಿ ಮತ್ತೊಂದು ಬ್ಯಾಗ್ ಪತ್ತೆಯಾಗಿದೆ. ಸನಾ ಮಸೀದಿ ಪಕ್ಕದಲ್ಲಿ ಮತ್ತೊಂದು ಅನುಮಾನಾಸ್ಪದ ಬ್ಯಾಗ್ ಪತ್ತೆಯಾಗಿದೆ. ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳ ಇದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬ್ಯಾಗ್ನಲ್ಲಿ ಪುಸ್ತಕ, ID ಕಾರ್ಡ್, ಶೂ, ಬಟ್ಟೆ ಆ ಥರದಿದೆ. ನೆಹರು ಶಾಲೆಯ ವಿದ್ಯಾರ್ಥಿ ಶೇಖ್ ಇಮ್ರಾನ್ ಹೆಸರಿನ ID ಕಾರ್ಡ್ ಇದರಲ್ಲಿ ಪತ್ತೆಯಾಗಿದೆ. ಜನರ ಆತಂಕವನ್ನು ಪೊಲೀಸರು ನಿವಾರಿಸಿದ್ದಾರೆ. ಮಂಗಳೂರಿನಲ್ಲಿ ಆ ಒಂದು ಬ್ಯಾಗ್ ಮತ್ತು ಬಾಂಬ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಈಗ ಎಲ್ಲ ಕಡೆ ಸೂಕ್ಷ್ಮ ಪರಿಶೀಲನೆಯನ್ನು ಕೈಗೊಳ್ಳಲಾಗಿದೆ. ಎಲ್ಲೇ ಯಾವುದೇ ಶಂಕಾಸ್ಪದ ವಸ್ತು ಸಿಕ್ಕಿದ್ರು ಕೂಡ ಶ್ವಾನದಳ ಮತ್ತು ಪೊಲೀಸರು ಬಂದು ಅದನ್ನ ಚೆಕ್ ಮಾಡ್ತಾರೆ. ಇವತ್ತು ಕಲಬುರಗಿಯಲ್ಲಿ CAA ವಿರೋಧಿ ಪ್ರತಿಭಟನೆ ಇದೆ. ಅಲ್ಲೂ ಕೂಡ ಸಾಕಷ್ಟು ಭದ್ರತೆಯನ್ನ ಕೊಡಲಾಗಿದೆ. ಭದ್ರತಾ ಪರಿಶೀಲನೆ ಅಲ್ಲೂ ಕೂಡ ಸಾಕಷ್ಟು ಬಿಗಿಯಾಗಿ ನಡೀತಾ ಇದೆ. ಎಲ್ಲ ಕಡೆ ಸೆಕ್ಯೂರಿಟಿ ಚೆಕ್ ನಡೀತಾ ಇರೋದನ್ನು ನೀವು ಗಮನಿಸಬಹುದು. ಎಲ್ಲ ವಿಮಾನ ನಿಲ್ದಾಣಗಳಲ್ಲಿ, ಹಾಗೆಯೇ ಎಲ್ಲ ಜನನಿಬಿಡ ಪ್ರದೇಶಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ಕಡೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸೆಕ್ಯೂರಿಟಿ ಚೆಕ್ ಎಲ್ಲ ಕಡೆ ಸಾಕಷ್ಟು ಟೈಟ್ ಆಗಿದೆ. ಇನ್ನು ಯಾದಗಿರಿಯ ಭದ್ರತೆ ಬಗ್ಗೆ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ ಬನ್ನಿ. ಮಂಗಳೂರಿನಲ್ಲಿ ಬಾಂಬ್ ಪತ್ತೆಯಾದ ಹಿನ್ನೆಲೆ ಈಗ ಯಾದಗಿರಿಯಲ್ಲಿ ಕೂಡ ಪೊಲೀಸ್ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಈಗಲೇ ಯಾದಗಿರಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅನುಮಾನಾಸ್ಪದವಾಗಿ ಒಂದು ಬ್ಯಾಗ್ ಪತ್ತೆಯಾಗಿತ್ತು. ಆದರೆ ಪೊಲೀಸರು ಸ್ಥಳೀಯರು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ ಹಿನ್ನೆಲೆ ಏನಂತಂದರೆ ಈಗಲೇ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನ ದಳ ಕೂಡ ಆಗಮಿಸಿ ಬ್ಯಾಗನ್ನು ತಪಾಸಣೆ ಮಾಡಿದ್ದಾರೆ. ಆದರೆ ಬ್ಯಾಗ್ನಲ್ಲಿ ಏನಂತಂದರೆ ಇಲ್ಲಿನ ಸ್ಥಳೀಯ ಜನರು ಮತ್ತು ಪ್ರಯಾಣಿಕರು ಕೂಡ ಆ ಬ್ಯಾಗ್ ಕಂಡು ಏನಂತಂದರೆ ಆತಂಕಕ್ಕೆ ಒಳಗಾಗಿದ್ರು. ಯಾಕಂತಂದ್ರೆ ಮಂಗಳೂರಿನಲ್ಲಿ ಬಾಂಬ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಇದು ಆತಂಕ ಕೂಡ ಎಡೆ ಮಾಡಿಕೊಟ್ಟಿತ್ತು. ಹೀಗಾಗಿ ಪೊಲೀಸರು ಕೂಡ ಏನಂತಂದರೆ ಸ್ಥಳಕ್ಕೆ ಆಗಮಿಸಿ ಈಗಲೇ ಬ್ಯಾಗ್ ಕೂಡ ತಪಾಸಣೆ ಮಾಡಿದರೆ. ಆದರೆ ಬ್ಯಾಗ್ನಲ್ಲಿ ಬಟ್ಟೆ ಮತ್ತು ಕೆಲ ನಗದು ಹಣ ಮತ್ತು ಇನ್ನಿತರ ವಸ್ತುಗಳು ಕೂಡ ಪತ್ತೆಯಾಗಿದ್ದಾವೆ. ಹೀಗಾಗಿ ಇಲ್ಲಿ ಜನರು ಈಗಲೇ ಏನಂತಂದರೆ ಮಂಗಳೂರಲ್ಲಿ ಬಾಂಬ್ ಪತ್ತೆಯಾದ ನಂತರ ಕೂಡ ಟೋಟಲ್ ಯಾದಗಿರಿ ಜಿಲ್ಲೆಯಾದಂಥ ಈಗ ಕೆಲ ಆತಂಕ ಕೂಡ ಒಳಗಾಗಿದ್ರು ಜನ. ಆದರೆ ಈ ಬಸ್ ನಿಲ್ದಾಣದಲ್ಲಿ ಪತ್ತೆಯಾದಂಥ ಬ್ಯಾಗ್ನಿಂದ ಕೆಲ ಗಂಟೆಗಳ ಕಾಲ ಏನಂತಂದರೆ ಇಲ್ಲಿ ಪ್ರಯಾಣಿಕರು ಮತ್ತು ವಿದ್ಯಾರ್ಥಿಗಳು ಕೂಡ ಆತಂಕ ಒಳಗಾಗಿದ್ರು. ಮತ್ತು ಪೊಲೀಸರು ಕೂಡ ಈಗಲೇ DSP ಸಣ್ಣಪ್ಪ ಸರ್ ಅವರು ಕೂಡ ಆಗಮಿಸಿ ಖುದ್ದು ಏನಂತಂದರೆ ಇಲ್ಲಿ ಬ್ಯಾಗನ್ನು ತಪಾಸಣೆ ಕೂಡ ನಡೆಸಿದ್ದಾರೆ. ಆದರೆ ಈ ಬ್ಯಾಗ್ನಲ್ಲಿ ಯಾವುದೇ ವಸ್ತುಗಳು ಏನಂತಂದರೆ ಅಲ್ಲಿ ಬಟ್ಟೆ ಮತ್ತು ಇನ್ನಿತರ ವಸ್ತುಗಳು ಮಾತ್ರ ಪತ್ತೆಯಾಗಿದ್ದಾವೆ. ಹೀಗಾಗಿ ಪೊಲೀಸ್ ಇಲಾಖೆ ತಕ್ಷಣ ಏನಂತಂದರೆ ಆಗಮಿಸಿ ಪರಿಶೀಲನೆ ತಪಾಸಣೆ ಮಾಡಿದಾಗ ಜನರ ಆತಂಕ ಕೂಡ ಈಗ ನಿವಾರಣೆ ಆಗಿದೆ ಅಂತ ಹೇಳ್ಬೋದು. ನಾಗಪ್ಪ ಮಾಲಿ ಪಾಟೀಲ್, ನ್ಯೂಸ್